ಯವ್ವ ನನಗಂತೂ ಒಂದು ಕ್ಷಣಕ್ಕೆ ಹೆದರಿಕೆನೆ ಬಂದ್ಬಿಡ್ತಬೇವ. ಎಲ್ಲಿ ಏನು ಮಾಡಿದ್ನು, ಎಲ್ಲಿ ಬಂದಲ್ಲಿ ರಂಪ ಮಾಡ್ತಾನ ಅಂತ ಮಾಡಿಬಿಟ್ಟಿದ್ದೆ. ಕಡಿ ಒಟ್ಟು ಸಮಾಧಾನ ಮಾಡಿ ಕಳಿಸಿಯಲ್ಲ ಅವ. ನಾನು ಏನು ಮಾಡಲಿವೆ ಮುಂದೀಗ? ತಿಳಿ ಕೆಡಿಸ್ಕೊತಿ, ಮನೆ ಖಾಲಿ ಮಾಡ್ಯಾವಲ್ಲೀಗ. ನಿಮ್ಮ ಅಪ್ಪಗೂ ತೋರ್ಸಂಗಿಲ್ಲ ಈ ಮನಿನ. ಇನ್ನು ನಿಮ್ಮ ಅಪ್ಪನೂ ಇಲ್ಲಿ ಬರೋದು ಬೇಕಾಗಿಲ್ಲ. ನೋಡೋಣ ಹೆಂಗೇನ್ರ ಭೇಟಿ ಆಗ್ಬೇಕಂದ್ರೆ ಅಲ್ಲೇ ಎಲ್ಲಾರು ಹೊರಗೆ ಗುಡಿಯಾಗ ಸಿದ್ದೋಡ್ ಮಠ ಆಯ್ತಲ್ಲ, ಅಲ್ಲೇ ಭೇಟಿಯಾಗಿ ಅಲ್ಲೇ ಮಾತಾಡಿಸಿ ಅಲ್ಲೇ ಬರ್ತೇನೆ ನಾನು. ಬೇಡ ಇನ್ಮೇಲೆ ಸೋಲತ್ತಾಗಿ ಇಲ್ಲೇ ಎಲ್ಲಾರು 4 ಮನೆ ಭಾಂಡೆ ತಿಕ್ಕಿ ಅದ್ರ ಜೀವನ ನಡೆಸ್ತೀನಿ. ಏನು ಮಗಳ, ನಿಮ್ಮ ಅಪ್ಪಗೆ ಈ ವಿಚಾರ ಮುಟ್ಸೋದ ಬೇಡ. ಅವ ಮತ್ತೆ ಹೋಗಿ ಹೆಂಡತಿ ಮುಂದೆ ಹೇಳಮ್ಮ, ಹೆಂಡತಿ ಮತ್ತೆ ಅಡ್ರೆಸ್ ಹೇಳಿ ನಮ್ಮ ತಮ್ಮನ ಇಲ್ಲಿ ಕಳ್ಸಕ್ಕೆ ಮತ್ತೆ ನಿನ್ನ ಅಡ್ರೆಸ್ ಹೇಳಂತ ಗಂಟು ಬರ್ತಾನೆ. ಬೇಡ ಸುಮ್ಮನೆ. ನಾನು ಅವ್ನ ಕೈ ಸಿಗಲಿಲ್ಲ ಅಂದ್ರೆ ಅವಾಗ ನಿನ್ನಾರ ಎಲ್ಲಿಂದ ಹುಡುಕ್ತಾನೆ? ನಿನ್ನ ಹಳೆ ಸಿಮ್ ನಂಬರ್ ತೆಗೆದೋಗಿ ಬೇರೆ ಸಿಮ್ ಹಾಕೋ. ಏನು ನಾನು ಅಷ್ಟು ಅದನ್ನು ಹಳೆ ತೆಗೆದೋಗಿ ಬೇರೆದು ಹಾಕೋತೇನೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ. ಯವ್ವ ಇನ್ನೊಂದು ವಿಚಾರ, ನನ್ನ ಗಂಡ ಅದು ಯಾವುದೋ ದೋಸ್ತು ಅನ್ನಕತ್ತಾನ. ಅವನ ಹೆಸರು ಜಗ್ಗ ಅಂತ, ಸೇಮ್ ಮಾಮನ ಹೆಸರು ಐತಿ. ಅವನು ಜೈಲಿಗೆ ಹೋಗೇ ಬಂದಾನಂತ. ಅವನ ಮನೆಗೆ ಊಟಕ್ಕೆ ಕರಿಬೇಕು ಅಂತ ಇವ್ರಂತ ಇದ್ರು. ಅದೇ ಏನೋ ಒಂದು ಗೊತ್ತಾಗಲ್ದು, ಇವನೇನ ಅವನು ಏನು ಅವನ ಬೇರೆನೋ ಒಂದು ಗೊತ್ತಾಗಲ್ದು. ಏನ? ಅಯ್ಯೋ ಹಣೆ ಬಾರ್ಗಣೆ ಚೌತಿ ಅಲ್ಲ, ಬಾಂಡ್ಲಾಗಿಂದ ಹಾರಿ ಬೆಂಕಿಯಾಗಿ ಬಿದ್ದಂಗೆ ಆತಲೆಯೋ ಬಾಳೆ. ಏನ? ಅಯ್ಯೋ ದೇವ್ರೆ, ಅವನ ದೋಸ್ತ. ನೀನು ಪಕ್ಕ ಗೊತ್ತೈತಿ? ಫೋಟೋ ಗಿಟ ನೋಡಿ ಮಕ್ಕ ನೋಡಿ. ಅಲ್ಲ ಆಮೇಲೆ ಜೈಲಿಗೆ ಯಾಕೆ ಹೋಗಿದ್ದ ಏನಾರ ಕೇಳಿದೇನ? ಅದೇನ ಲವ್ ಮಾಡಿದ್ನಂತ. ಅವ್ರ ಮನೆಯವ್ರೆಲ್ಲ ಕಂಪ್ಲೇಂಟ್ ಕೊಟ್ಟು ಇವನ್ಯಾಗ ಅದು ಏನೋ ಒಟ್ಟು ಗೊತ್ತಿಲ್ಲ, ಹಂಗಾಗಿ ಒಳಗೆ ಹಾಕ್ಸಿದ್ರಂತ. ಹಂಗಾರು ಬೇರೆ ಇರ್ಬೇಕು ಬಿಡ. ಇಲ್ಲಿ ಏನಾಗೈತೆ ಅಂತ ನಿನಗೆ ಗೊತ್ತಲ್ಲ. ಇವ ಯಾಕಕ್ಕನ ಇವಂದ ಹಂಗಾಗೈತೆ, ನಾನು ನೀವು ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೇಕೆ. ಆಮೇಲೆ ನಿಮ್ದ ಬೇರೆ ಅವ್ರದ್ದು ಬೇರೆ ತಗೋ. ಇರಲಿ, ಜಗ್ಗನ ಹೆಸರನ್ನ ರೇಸ್ ಮಂದಿರಕ್ಕಿಲ್ಲ, ಎಲ್ಲರೂ ಅವ್ರ ಹಾಕಾರನ. ಸುಮ್ಮನೆ ನೀನು ತಲೆ ಕಟ್ಸ್ಕೊಬೇಡ. ಏನನ್ವ ನಂಗೊಂದು ಗೊತ್ತಾಗೋಲ್ತು. ಒಟ್ಟು ನಾನು ನೀನು ಬರ್ತೇನೆ ಅಂದಿದ್ದ, ಪುಣ್ಯಕ್ಕೆ ಬರಲಿಲ್ಲವ ಪುಣ್ಯಾತ್ಮ ತಗ. ಈಗೇನಾರ ಮತ್ತೆ ಬಂದಗಿಂದ್ರೆ ನನ್ನ ಗತಿ ಏನು ಬೇ ನೀ ಹಿಂಗೆ ಹೆದರೋದು ಮೊದಲು ಬಿಡು ಅಂತ ನೀ ಅಂತಿ. ನಿನಗೇನು ಗೊತ್ತು? ಅದೇ ಎಲ್ಲ ನನ್ನ ಗಂಡಿಗೆ ಏನಾರ ಹೇಳ್ತಾನೋ ಏನೋ, ನನ್ನ ಸಂಸಾರ ಹಾಳು ಮಾಡ್ತಾನೋ ಅಂತ ಹೊಟ್ಬೇನಿ. ನೀ ಅದಕ್ಕೆ ನಾ ಬಡ್ಕೊಂಡೆ ಮದುವೆ ಮಾಡ್ಕೊಳಕ್ಕೆ ಒಲ್ಲೆ ಅಂತೇಳಿ. ನೀನೊಬ್ಬಕ್ಕೆ ಅದಿಯಲ್ಲ. ಅದು ಅಲ್ಲದೆ ಎಲ್ಲ ಸತ್ಯ ಮುಚ್ಚಿಟ್ಟು ಮಾಡ್ಕೊ ಅಂತಿ. ಈಗ ನೋಡಿ ಏನೋ ಹೇಳ್ದಂಗೆ ಮದುವೆ ಮಾಡ್ಕೊಂಡೆ. ಅದ್ರಾಗ ನನ್ನ ಗಂಡಗೆ ಸುಳ್ಳು ಹೇಳೋರು ಕಂಡ್ರೆ ಆಗಿ ಬರಂಗಿಲ್ಲ ಅವಂಗೆ. ಅವಂತರು ಅಯ್ಯೋ ದೇವ್ರೆ, ನನಗೆ ಏನು ಮಾಡ್ಬೇಕನ್ನೋದು ತಿಳಿಲ್ಲ, ಹಂಗೆ ಆಗ್ಬಿಟ್ಟತ್ತಾಗ. ಅಯ್ಯೋ ದೇವ್ರೆ, ಈಗ ಏನು ಮಾಡ್ತಿ ಹಂಗಾರ? ನಿನ್ನ ಗಂಡಗೆ ಹೇಳು, ಆ ಜೈಲಿಗೆ ಹೋಗಿ ಬಂದ್ರೆ ಸಮಸ್ಯೆ ಎಲ್ಲ ಮಾಡಕೋಬೇಡ್ರಿ ಅಂತೇಳಿ ಹೇಳಾತು. ಅವರೆಲ್ಲಿ ಕೇಳ್ತಾರೆ ನನ್ನ ಮಾತನ್ನ? ಅಯ್ಯೋ ದೇವ್ರೆ, ಏನು ಮಾಡ್ಬೇಕಂಗಾರ? ಆದರೂ ಸ್ವಲ್ಪ ಹುಷಾರಾಗೆ ಇರು ನೀನು. ಅವ್ನು ಮನೆಗೆ ಬರ್ತಾನಂದ್ರೆ ಏನಾರ ಒಂದು ನೆವ ಹೇಳಿ ತಗ ಬಂದ್ಬಿಡು. ನನಗೆ ಯಾಕೆ ಅವ್ನು ಬ್ಯಾರೆ ಅನಿಸ್ತದೆ ಬಿಡ, ಸುಳ್ಳ ಹೆದರಾಕತ್ತೇನ ಅಂತೇನೆ ನಾನು. ನನಗೆ ಯಾಕೆ ಅವನೇ ಅನ್ಸಕತ್ತೈತಿ. ಸುಮ್ಮನೆ ಅವ ಬಂದು ಏನಾರ ಹೇಳಿ ನನಗೆ ಸುಮ್ಮನೆ ಒಂಥರ ಮೂರನೇದವ್ರಿಗೆ ಗೊತ್ತಾಗೋದಕ್ಕಿಂತ ಮೂರನೇದವರಿಂದ ನಾನೇ ನನ್ನ ಗಂಡನ ಮುಂದೆ ಎಲ್ಲ ಸತ್ಯ ಹೇಳ್ಬಿಡ್ತೇನೆ. ಅನಾಥಾಶ್ರಮದಾಗಿರೋ ನನ್ನ ಮಗನಾರ ಕರ್ಕೊಂಬರ್ತೇನೆ. ಅಯ್ಯೋ ದೇವ್ರೆ, ಅವ ಹೇಳ್ತಾನ ಇಲ್ಲ, ಒಟ್ಟು ನೀ ಹೇಳಾಕತ್ತಿ ಅನ್ನ. ನಿನಗೆ ಏನು ಬಂದೈತಿ? ಸುಮ್ಮನಿರ, ಬೇಡ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ. ತಣ್ಣಗಿರ ಬಾಯಿ ಮುಚ್ಕೊಂಡು. ಯವ್ವ ನಿನಗೇನು ಅನ್ಸಂಗಿಲ್ಲ ನವ? ಅನ್ಸಿದ್ದಕ್ಕೆ ಮತ್ತೆ ಮನೆ ಬಿಟ್ಟಿತ್ತ ಬಂದಿದ್ದು. ಅಯ್ಯೋ ದೇವ್ರೆ, ಅಪ್ಪ ಫೋನ್ ಮಾಡಿದ್ದ, ನಿಮ್ಮ ಮನೆ ಖಾಲಿ ಮಾಡ್ಬೇಡನ್ನ ನೋಡು, ಹಿಂಗೈತಿ, ಅಲ್ಲಿ ಬಂದು ಗಲಾಟೆ ಮಾಡ್ತಾನ, ಹುಡುಗನ ಕೊಲ್ತೇನಂತಾನ ಅಂತೇಳಿ. ಸುಮ್ಮನಿರ ಸಾಯ್ಲಿ. ಬರೀ ಆ ಹುಡುಗನ ಅಷ್ಟೇ ಅಲ್ಲ, ಆಕಿನೂ ಕೊಲ್ಬೇಕು. ಅವಾಗ ನಿಮ್ಮ ಅಪ್ಪನ ನಾಯಿಗತಿ ಇರುವತ್ತಾನ, ಸಾಯಿಸ್ಬೇಕು. ಸುಮ್ಮನಿರ, ಆಕಿನ ಸಾಯಿಸಿ ಇದು ಆ ಹುಡುಗನ ಸಾಯಿಸಿ ಬಡ ಜೈಲಿಗೆ ಹೋಲಿ, ಅವಾಗ ನಾವರ ನೆಮ್ಮದಿಯಾಗಿರಕ್ಕೆ ಬರ್ತದೆ. ಸುಮ್ಮನಿರ್ನಿ. ಥೋ ಏನು ಮಾತಾಡ್ತೀಯವ? ಎಷ್ಟೇ ಆದ್ರೂ ಸಣ್ಣ ಕೂಸು, ಅದು ಭಾಳ ದಿನ ಕೊಟ್ಟೈತಿ. ಪಾಪ ದೊಡ್ಡವ ಎಷ್ಟು ಅದ್ರ ಮ್ಯಾಗ ಆಸೆ ಇಟ್ಕೊಂಡಾಳ. ಸುಮ್ಮನಿರವ ನೀ, ಹಂಗೆಲ್ಲ ಮಾತಾಡ. ಪಾಪ ಅದಕ್ಕೆ ಕೆಟ್ಟದ್ದು ಬಯಸಿದ್ರೆ ಏನು ಕೆಟ್ಟದ್ದು ಬಯಸ್ಲಾರ್ದನ ನನ್ನ ಮಗ ಪಾಪ ಅನಾಥಾಶ್ರಮದಾಗ ಬೆಳೆಯಾಕತ್ತೈತಿ. ಇನ್ನು ಅದಕ್ಕೆ ನಾ ಕೆಟ್ಟದ್ದು ಬಯಸಿದ್ನಿ ಅಂದ್ರೆ ದೇವ್ರು ನನಗೆ ಒಳ್ಳೇದು ಮಾಡ್ತಾನ. ಥೋ ಬಿಡವ ನೀ, ಹಿಂಗೆಲ್ಲ ಮಾತಾಡ. ಅಯ್ಯೋ ದೇವ್ರೆ, ನಿಮ್ಮಂಗಿದ್ರೆ ಆಕತ್ತೇನ ಸಂಸಾರ? ನಿಮ್ಮಂಗಿದ್ರೆ ನಡೆಯಂಗಿಲ್ಲ. ಬಾಯಿ ಮುಚ್ಕೊಂಡಿರು ಒಟ್ಟು. ಏನು ನಮ್ದಷ್ಟೇ ನಾವು ನೋಡ್ಕೋಬೇಕು. ಸ್ವಾರ್ಥಿಯಾಗಿದ್ರೆ ಈ ಭೂಮಿ ಮೇಲೆ ಬದುಕಾಕಾಗೋದು. ಹೇಳಿದ ಮಾತು ಒಂದು ಕೇಳಲ್ಲ ನೀನು. ನಿಮ್ಮ ಅಪ್ಪಗೂ ಏನು ನಮ್ಮ ಮೇಲೆ ಜೀವಿಲ್ಲ, ಮನಸ್ಸು ಹತ್ತಾಗ ಹೇಳಿತಿರ್ತದೆ ನಿಮ್ಮ ಅಪ್ಪಂದು ಗೊತ್ತೇನೆ. ಮಗ ಏಂತಿ ಮಗ ಅಂದ್ಬಿಟ್ಲೆ ಅಲ್ಲಿ ಓಡ್ತಾರೆ. ಏನೋ ಮೊನ್ನೆ ಬಂದಿದ್ದೆ ಇಲ್ಲ, ಫೋನ್ ಹಚ್ಚಿ ಬೈದಿದ್ದೆ ಅಂತ ಬಂದಿದ್ರು. ಇಲ್ಲಾಂದ್ರೆ ನಿಮ್ಮ ಅಪ್ಪಗೂ ಇತ್ತಿತ್ತಾಗ ನನ್ನ ಕಡೆ ಬರ್ಬೇಕಂದ್ರೆ ಆಗೋಲ್ತು. ಇಷ್ಟನೇ ಇಲ್ಲ, ಅವ್ನಿಗೆ ಇಷ್ಟ ಆಯ್ತಾ ಇಲ್ಲ, ಬಿಡಾಡಿನ ಬಿಡುವಳ್ಳ, ಯಾರಿಗೆ ಗೊತ್ತು? ನಾವೇ ನೋಡಕ್ಕೆ ಹೋಗಿರ್ತೀವಿ. ಅದಕ್ಕೆ ಸುಮ್ಮನಿರು ನೀನು. ಆಗಲಿ ಏನೇನಕ್ಕತ್ತಾಗಲಿ, ನಾವು ಮಾತ್ರ ಯಾರ ಕಣ್ಣಿಗೂ ಬಿಡ್ಬೇಡ. ಆಮೇಲೆ ನಿಮ್ಮ ಅಪ್ಪ ಫೋನ್ ಹಚ್ಚಿದ್ರೆ ಎಬ್ಸ್ಬೇಡ ನೀನು. ಫೋನ್ ಹಚ್ಚಿ ಏನಾರು ಅಡ್ರೆಸ್ ಕೇಳಿದ್ರೆ ಹೇಳಕ್ಕೆ ಹೋಗ್ಬೇಡ. ಏನು ನನಗೂ ಗೊತ್ತಿಲ್ಲಪ್ಪ, ನಾನು ಅವನ ಕಡೆ ಈಗ ಸದ್ಯಕ್ಕೆ ಹೋಗಿಲ್ಲ ಅನ್ನ. ಏನು ಮತ್ತು ನಿನ್ನಿಂದ ಅಡ್ರೆಸ್ ತಿಳ್ಕೊಂಡು ಅವ್ನು ಹೇಳೋರು ಅದಾರ ಅವ್ರು. ಅದಕ್ಕೆ ಏನೋ ಒಟ್ಟೆ ಹೇಳಕ್ಕೆ ಬಿಡ. ಇದೆಲ್ಲ ಬಂದೋಬಸ್ತ್ ಮಾಡಕತ್ತಿ. ಬಗನ ನನ್ನ ಗಂಡನ ಗೆಳೆಯನ ಅವನಾಗಿದ್ರೆ ಏನು ಮಾಡ್ಬೇಕು? ನಾನು ಅವಂಗೆ ಹೆಂಗಾರ ಮಾಡಿ ಒಂದು ಲಗ್ನ ಮಾಡ್ತೇನೆ ಅಂತ ಹೇಳೇನಿ. ಏನು ಅವ ಏನು ಸದ್ಯ ಹೇಳಲ್ಲ ಅನ್ನಿಸ್ತೈತಿ. ನೋಡೋಣ ಸುಮ್ಮನಿರು. ಅವನಾದರೂ ಏನು ಅಷ್ಟು ಕಡೆ ಹೇಳೋದಿಲ್ಲ, ನೀ ಸುಮ್ಮನಿರು. ಹೌದು, ನೀ ಏನು ಕಾಲೇಜ್ ಹುಡುಗಿ ಅಂತ ತಿಳ್ಕೊಂಡು ಏನು ಇಂಥಾರು ಬೇಕು ಮಂದು ಕೂತಿಯಲ್ಲ? ನಿಮ್ಮ ಅತ್ತಿ ಏನಂತಾಳ ಅನ್ನೋದು ಗೊತ್ತಾಗೋದು ಬೇಡ ನಿನಗೆ. ಯವ್ವ ನಮ್ಮ ಅತ್ತಿ ಏನನ್ನಲ್ಲ. ನಮ್ಮ ಅತ್ತಿನೇ ಅಂದಿದ್ದು, ನಿಂಗೆ ಹೆಂಗೆ ಬೇಕು ಹಂಗಿರವ, ನಿಂಗೆ ಯಾರು ಇಷ್ಟ ಅದನ್ನ ಹಾಕೋ. ನಮ್ದೇನಿದೆ ಇಲ್ಲ, ವಯಸ್ಸಿನ ಹುಡುಗಿಯಾರು ಹಾಕೋರು ಯಾರು ಬೇಡ ಅಂದ್ರೆ ನಾಳೆ ನಮ್ಮಂಗೆ ಆಗಿಂದ ಐತೆ ಸೀರೆ ಉಟ್ಕೊಳ್ಳೋದು ಹಾಕೋರು ಯಾರು ಬೇಡ ಅಂದ್ರೆ ಅಂದ್ಲ ಮತ್ತಿ. ಗೊತ್ತೇನ? ಹೇಳ್ಬೇಕಂದ್ರೆ ಒಂಥರ ಸ್ಟ್ರೈಟ್ ಫಾರ್ವರ್ಡ್ ಅದಾರ, ಒಂಥರ ಬ್ರಾಡ್ ಮೈಂಡೆಡ್ ಅದಾರ, ಚಲೋ ಅದಾರ. ನಮ್ಮ ಅತ್ತಿ ಆತ ನನ್ನ ಗಂಡ ಆತಿ, ಯಾವುದಕ್ಕೂ ಏನು ರಿಸ್ಟ್ರಿಕ್ಷನ್ ಹಾಕಲ್ಲ. ಯಪ್ಪ ದೇವ್ರೆ, ಅದೊಂದು ಪುಣ್ಯ ನೋಡುವ. ನಾದ್ನ್ಯಾರು ಕಾಟಿಲ್ಲ, ವಾರ್ಗಿತ್ಯಾರು ಕಾಟಿಲ್ಲ, ಅತ್ತಿ ಚಲೋ ಅದಾಳ, ಮಾವೊಂದು ಬಿಗುವಿಲ್ಲ, ಏನಿಲ್ಲ. ನಿಂದ ಕೈ ನಿಂದ ಬಾಯಿ, ಆರಾಮಿರ ಮಗಳ. ಏನು
ನಿನ್ನ ಗಂಡಗೆ ಆದಷ್ಟು ಒಂದು ಏನು ಜೈಲಿಗೆ ಹೋಗಿ ಬಂದಾನ ಅಂದೆಲ್ಲ ಅವ್ನ ಸವಾಸ ಬಿಡಿಸ್ ಏನು ಒಟ್ಟ ಸೇರಾಕ ಬಿಡಬೇಡ. ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಮಾತು ಕೇಳೋಂಗೆ ನಡ್ಕೊಳ್ಳೋದು ಏನು ದೊಡ್ಡ ವಿಚಾರ ಅಲ್ಲ, ಆ ಥರ ಮಾಡಿ. ಸರಿ ಆಯಿತು, ಕುಂದ್ರು ಒಂದಿಟ್ಟು ಸಿಕರಣಿ ಮಾಡೀನಿ ಮಸ್ತ್, ಒಂದು ಬಟ್ಲದ ಹಾಕೊಂಬಂದು ಕೊಡ್ತೀನಿ ತಿನ್ನು. ಅಲ್ಲವಾ ಮತ್ತೀಗ ಅಪ್ಪ ಇಲ್ಲಿ ಬರೋದು ಬೇಡ ಅಂತಿ, ಮತ್ತು ಈಗ ನಿನ್ನ ಜೀವನ ಹೆಂಗೆ ನಡೆಸ್ತಿ, ಮನೆ ಬಾಡಿಗೆ ಹೆಂಗೆ ಕಟ್ತಿ? ತ್ರಾಸಾಗಲ್ಲ ನಿಂಗೆ? ರೊಕ್ಕರ ಎಲ್ಲದಾವೆ ಬೇ ನಿನ್ನ ಕಡೆ? ನನ್ನೇನು ಹುಚ್ಚಂತ ತಿಕ್ಕೋಬೇಡ ಏನು, ಹಂಗೆ ನಿಮ್ಮ ಅಪ್ಪನ ಜೊತೆಗಿದ್ದಾಗ ಅದಕ್ಕೆ ಇದಕ್ಕೆ ಬೇಕು, ಅವ್ರಿಗೆ ಇನ್ನೊಂದು ಹೆಂಡ್ತಿದಾರ ಅಂತ ಗೊತ್ತಿತ್ತಲ್ಲ, ಹಾಗಾಗಿ ಅವಾಗಿಂದನೂ ನಾನು ಆಟಾಟ ರೊಕ್ಕ ಅಂತ ಬ್ಯಾಂಕಿಗೆ ಹಾಕ್ಕೊತಾನೆ ಇದ್ದೆ. ಹಂಗೆ ಸುಮಾರು ಅಂದರೂ ನನ್ನ ಕಡೆ ಒಂದು ಐತಿ, ಒಂದು 2 ಲಕ್ಷ ರೂಪಾಯಿ ರೊಕ್ಕ ಐತಿ. ಮೊನ್ನೆ ನಿನ್ನ ಮದುವೆಗೂ ನಾನು ಹೊರಗೆ ತೆಗಿಲಿಲ್ಲ ಅದನ್ನು, ಮತ್ತು ಅದ ರೊಕ್ಕದಾಗ ಎಲ್ಲ ಮಾಡಿ ಮುಗಿಸಿ ಕೈ ಎತ್ತಾನಂತೇಳಿ ಮೊನ್ನೆನು ಮತ್ತು ಸುಳ್ಳು ಹಳ್ಯಾರು ಕೇಳಕತ್ತಾರಂತೇಳಿ ಒಂದು 25,000 ರೂಪಾಯಿ ಇಸ್ಕೊಂಡೇನಿ. ಒಟ್ಟು 2,25,000 ರೂಪಾಯಿ ಐತಿ. ನಿನ್ನ ಗಂಡನ ಮುಂದೆ ಅನ್ನಕೋಬೇಡ. ಈಗ ಸದ್ಯಕ್ಕೆ ನನ್ನ ಜೀವನ ಅದ್ರ ನಡೀತೈತಿ. ಆಮೇಲೆ ನಾನೇನು ಮಾಡ್ತೀನಿ, ಈ ಮನೆಯಾಗೂ ಇರಲ್ಲ, ಸುಮ್ಮನೆ ಒತ್ತಿ ಮನೆ ಸಿಕ್ಕರೆ ನೋಡ್ತೀನಿ, ಇಲ್ಲ ಬಾಂಡೆ ತಿಕ್ಕಕ್ಕೆ ಕೇಳಿ ಬಂದೇನೆ 3 ಮನ್ಯಾಗ. ಬಾಂಡೆ ತಿಕ್ಕಕ್ಕೆ ಹೋಗಿ ಮತ್ತೇನು ಮಾಡೋದು? ಅವ್ವ ಬಾಂಡೆ ತಿಕ್ಕಕ್ಕೆ ಹೋಗಿಯಾ? ಬೇಡವ, ಏನಾಗಲ್ಲ ಬಿಡವ ಮಗಳ, ಅವಮಾನ ಅಂತ ಯಾಕೆ ಅನ್ಕೋಬೇಕು, ದುಡ್ಡು ತಿನ್ನಕ್ಕೆ ಸುಮ್ಮನೆ ಏನಾಗಲ್ಲ. ಇಲ್ಲೇ ಈಗ ನಾವು ಅದೇವಲ್ಲ, ಇಲ್ಲೇ ಆಜು ಬಾಜು ಒಂದು 2-3 ಮನೆ ಕೇಳೇನಿ. ಒಂದೊಂದು ಮನೆ ಒಳಗೆ 1,500 ರೂಪಾಯಿ ಕೊಡ್ತೀನಿ ಅಂದಾರ. 3 ಮನಿದಾದ್ರೆ ನನಗೆ ಎಷ್ಟು ರೊಕ್ಕ ಕತ್ತಿ ಹೇಳ? ಈ ಮನೆ ಬಾಡಿಗೆ ಇರೋದೇ ಒಂದು 2,200 ರೂಪಾಯಿ ಅಷ್ಟೇ. ಈ ಮನೆ ಬಾಡಿಗೆ ಕೊಟ್ಟು ಉಳಿದಿದ್ದು ರೊಕ್ಕ ನನ್ನ ಜೀವನಕ್ಕೆ ಆಕತಿ. ನೀ ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಕುಂದ್ರು ಬಂದೆ. ಏನೋ ಒಂದು ಗೊತ್ತಾಗೋಲ್ತು. ಅಮ್ಮ 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 ಇದು ಪಾಪ ಎಷ್ಟು ಚಂದ ಐತಲ್ಲ? ಹೂನಪ್ಪ ಚಂದ ಐತಿ. ಅವ ನೀ ಮತ್ತೆ ಅದಕ್ಕೆ ಜೀವ ಮಾಡಿ ನಂಗೆ ಜೀವ ಮಾಡ್ಲಂಗೆ ಇರಬೇಡ. ನಂಗೂ ಜೀವ ಮಾಡಿ ಮತ್ತೆ ಏನಾರ ಅದಕ್ಕೆ ಜೀವ ಮಾಡಿ ನಾ ಅಳ್ತೇನೆ ನೋಡಿ ಮತ್ತೆ ಈಗ ಹೇಳೇನೆ. ನಿಂಗೂ ಜೀವ ಮಾಡ್ತತಪ್ಪು, ನಿಂಗೆ ಜೀವ ಮಾಡಂಗಿಲ್ಲ ಅವ್ವ? ನೀ ನಮ್ಮ ಮನೆ ರಾಜ್ಕುಮಾರ್ ಅಲ್ಲ, ಮೊದಲನೇ ರಾಜ್ಕುಮಾರ. ನಿಂಗೂ ಜೀವ ಮಾಡ್ತತಿ, ಆಕಿಗೂ ಅದು ಆ ಪಾಪಗೂ ಜೀವ ಮಾಡ್ತತಿ, ಅಕ್ಕಗೂ ಜೀವ ಮಾಡ್ತತಿ. ಹಿಂಗೆಲ್ಲ ಮತ್ತೆ ಬರ್ದಪ್ಪ ನೀನು. ತಾಯಿಗೆ ಎಲ್ಲ ಮಕ್ಕಳು ಒಂದೇ. ಈಗ ನೋಡಿ ನಂಗೆ 3 ಮಕ್ಕಳು, 3 ಮಕ್ಕಳಿಗೂ ಜೀವ ಮಾಡ್ತೇನಿಲ್ಲ ನಾನು. ನಾ ಏನ್ರ ಬೈತೇನೆ? ಇಲ್ಲ ಇಲ್ಲ ಜೀವ ಮಾಡ್ತಿ, ಆದ್ರೆ ಈಕಿ ಜೀವ ಮಾಡಬೇಡ ಅಂತ ಹೇಳ. ಈಕಿ ಬರೇ ಬೈತಾಳ, ನಂಗೆ ಎಲ್ಲದಕ್ಕೂ ಏನಾರು ಅಂತಾಳ. ಅದಕ್ಕೆ ಅವ ಈಕಿ ಜೀವ ಮಾಡಬೇಡವ. ಬರೀ ನಿಂಗಷ್ಟೇ ಮಾಡ್ಬೇಕನ. ಅತ್ತಿಯರ ಇವ್ರಿಬ್ಬರನ್ನ ಕರ್ಕೊಂಡು ಹೋಗ್ರಿ ಅತ್ತಿಯರ. ತಲೆ ಕೆಟ್ಟತ್ ನನಗಂತೂ ಹೊತ್ತಾಗ ಏನು ಜಗಳ ಮಾಡ್ತಾರ ಅಂದ್ರೆ ಯವ್ವ ಎಂಥ ಜಗಳ ಮಾಡ್ತಾರ್ರಿ ಅತ್ತಿಯರ. ಬರೀ ಅಂದಿ ನಾಯಿ ಅದು ಇದು, ನೀ ಹಂಗೆ ಮಾಡಿದಿ ನೀ ಹಿಂಗೆ ಮಾಡಿದಿ ಅಂತೇಳಿ ಒಂದು ನಮೂನಿ ಜಗಳ ಮಾಡ್ತಾ ಒಂದೈತಿ. ತಿನ್ನುಣ್ಣಕ್ಕೂ ಜಗಳ ಮಾಡ್ತಾವ್ರಿ ಅತ್ತಿಯರ. ಇವ್ರು ಏನು ಕಂಡಿಲ್ಲ ಅನ್ನೋ ಚಿಪ್ಸ್ ಪ್ಯಾಕೆಟ್ ಅಂದಿರ್ಬೇಕು, ನಮ್ಮನೆ ಮುಕ್ಕಳ ಬಾಯಾಗ ತಂದು ತುಂಬ್ತಾರ. ಆದರೂ ಇಷ್ಟು ದಿಮಾಕಿ ಉಕ್ರದತ್ತಾಗ. ಅದಕ್ಕೆ ನನಗೆ ಸಾಕಾಗೈತ್ರಿ ಅತ್ತಿಯರ. ಪಾಪ ಹೂಗು ತ್ರಾಸ ಕೊಡ್ತಾವೆ ಎಲ್ಲ. ಈ ಹುಡುಗನ ನೋಡ್ಕೋಬೇಕಾ, ಈಗ ನಂದು ಮಾಡ್ಬೇಕು, ಏನು ಇವ್ರದ್ದು ನೋಡ್ಬೇಕು? ಅದಕ್ಕೆ ಕರ್ಕೊಂಡು ಹೋಗ್ಬಿಡ್ರಿ ಅತ್ತಿಯರ, ಬೇಡ. ಅದೇನು ಹಂಗಂತೀರತ್ನಿ? ಅಲ್ಲೇ ಆ ಹುಡುಗರು ಒಂದು ತ್ರಾಸ ಅಲ್ಲೇ ನನಗೆ. ನೀ ಇಲ್ಲ ಬಾರ್ದು ಹೇಳಕ್ಕೆವ ನೀನು. ಸುಮ್ಮನೆ ನೀ ಬಾಯಿ ಮುಚ್ಕೊಂಡು. ನನಗೇನು ಆ ಮಕ್ಕಳ ತ್ರಾಸಲ್ಲ, ಈ ಮೊಮ್ಮಕ್ಕಳು ಮನ್ಯಾಗ ಇರ್ಬೇಕು. ಎಷ್ಟು ಖುಷಿ ಮೊಮ್ಮಕ್ಕಳು ಮನ್ಯಾಗಿದ್ರು. ನೀ ಇದ ಮೆಂದಿ ಇನ್ನೇ ಮ್ಯಾನ್ ನನಗೈತೆ ನನಗೆ. ಹೌದವಾ? ಇನ್ನೊಂದು 15 ದಿನ ಐತೇನ. ಈಗ ಮತ್ತೆ ಸುಟಿ ಬೇರೆ ಕೊಟ್ರಲ್ಲ, ಇರೋಲ್ಲ ಬಿಡು. ಆಮೇಲೆ ಸಾಲ ಚಲೋ ಕರ್ಕೊಂಡು ಹೋದ್ರೆ ಮತ್ತೆ ಯಾವಾಗ ಏನ ಬರೋದು ಈ ಕಡೆ. ಇರ್ಲಿ ಬಿಡು, ಏನಾತ. ಅಜ್ಜಿ ನಾನಂತರೂ ವಾರಕ್ಕೆ ಒಂದ್ಸಲ ಒಂದು ಶನಿವಾರ ಅಲ್ಲಿ ಒಂದು ಸಾಲ ಮುಗಿತಿದ್ದಂಗ ನಾ ಬಂದ್ಬಿಡ್ತೇನೆ ಅವನ ಮನೆಗೆ. ಶನಿವಾರ ಬಂದು ಐತಾರ ಮುಗಿಸಿ ಸೋಮವಾರ ದಿನ ಬೆಳಗ್ಗೆ ನಸಕ್ನಾಗ ಬಂದ್ಬಿಡ್ತೇನೆ ಬಸ್ಸಿಗೆ. ವಾರ ಅಡ್ಡಾಡ್ತಾಳೆ. ವಾರ ಅಡ್ಡಾಡಕ ರೊಕ್ಕ ಎಲ್ಲಿಂದ ಬರ್ಬೇಕು ಬಸ್ಸಿಗೆ? ಬೇಸದ ಹೇಳಿ ನೀನು ಆಪ್ ಹೊಡಿತಾ ಅಂತ ತಡಿಬೇಕಾರೆ ನೋಡಿ ನೀನು. ಈಕಿ ಬರ್ತಾಳಂತ, ನಾನು ಬರ್ತೇನೆ. ನಂದು ಹುಡುಗಿ ನಂದು ಫ್ರೀ ಐತಿ. ನಾನು ಇನ್ನು ಸಣ್ಣವ, ನಂದು ಬಸ್ ಟಿಕೆಟ್ ಫ್ರೀ ಐತಿ. ಆತ್ ತಗೋ, ಇಬ್ರು ಬರೋಣಂತೆ. ರತ್ನ ನನಗೆ ನಿನ್ನೆ ಬರ್ಬೇಕಂದೇವ, ಆಗಲಿಲ್ಲ. ನಿನ್ನೆ ಅಲ್ಲೇ ಸ್ವಲ್ಪ ಮನೆ ಕಡೆ ಒಂದು ಗದ್ಲೆದಿತ್ತು, ಹಂಗಾಗಿ ಅಲ್ಲೇ ನಿಂದಿರ್ಬೇಕಾಯ್ತು. ಬರೋಕ್ಕಾಗಲಿಲ್ಲ. ಏನು ಅನ್ಕೋಬೇಡ. ಏನು ಇರ್ಲಿ ಬಿಡ್ರಿ ಅತ್ತಿಯರ, ನಂಗೇನು ಬೇಜಾರಿಲ್ಲಪ್ಪ. ಇರ್ಲಿ, ಮತ್ತೆ ಅಲ್ಲಿ ಏನಾರ ಕೆಲಸ ಇರ್ತೈತಲ್ಲ, ಅದೇ ಅನ್ಕೊಂಡೆ. ನಾ ಏನಾದ್ರು ಕೆಲಸ ಇರ್ಬೇಕು, ಕರ್ಕ ಬಂದಿರಕ್ಕಿಲ್ಲ. ಇಲ್ಲ ಅಂದ್ರೆ ಅತ್ತಿಯರು ಬರ್ತಿದ್ರು ಇಷ್ಟೊತ್ತಿಗೆ ಅಂತೇಳಿ. ಇರ್ಲಿ ಬಿಡ್ರಿ. ಮತ್ತೇನ್ವಾ ಇಬ್ಬಿಬ್ರು ರಾಜ್ಕುಮಾರ್ಗಳು ಕೊಟ್ಟಿ? ಅಂದಂಗೆ ಬೀಗ್ರ ತ್ರಿವೇಣಿ ಬರ್ತಾಳ ಏನೋ ಈ ಕಡೆ. ಒಂದು 4 ದಿನ ಕಳಿಸ್ತೀರ ನೋಡ್ರಿ. ಪಾಪ ಅಲ್ಲಿ ದವಾಖಾನೆಗೂ ಯಾಕೆ ಒಂಥರಾನ ಮಾಡಿದ್ಲ ಮಕ್ಕ. ನಾನು ಬರ್ತಿದ್ದೆ, ನೀನು ನೋಡಿದ್ರೆ ಕರೆಯಂಗೆ ಇಲ್ಲ ನನ್ನ, ನಿಂಗೆ ಅಕ್ಕ ಅಷ್ಟ ಪ್ರೀತಿ ಅಂತೇಳಿ. ಆಕಿಗೆ ಯಾಕೋ ಇಲ್ಲಿ ಬರ್ಬೇಕಂತ ಅನ್ಸೈತಿ. ಅದಕ್ಕೆ ಕಳಿಸ್ತೀರ ನೋಡ್ರಿ ಒಂದು ವಾರ. ಯವ್ವ ಅಕ್ಕಿ ಏನ ಹಂಗೆ ಅಂತಾಳ ಅಂತೇಳಿ ನೀ ಇಲ್ಲಿ ಕರ್ಸಾಕತ್ತೀಯಲ್ಲ. ಅಲ್ಲಿ ಮನ್ಯಾಗ ಮಾಡಾರ ಯಾರು ಬೇ? ಪಾಪ ಎಲ್ಲ ಅತ್ತಿ ಒಬ್ಬೇಕೆ ಇಲ್ಲನ, ಹೆಂಗೆ ಮಾಡ್ಬೇಕು ಹೇಳ? ಅವ್ರ ವಿಚಾರ ನೀನ ಮಾಡು. ಯವ್ವ ನಿಮ್ಮ ಮಗಳು ಇದ್ರಾರ ಏನು ಕೆಲಸ ಮಾಡ್ತಾಳ? ಅರ್ಧಂಬರ್ಧ. ಒಂದು ಕೆಲಸ 4 ತಾಸು ಮಾಡ್ತಾಳೆ. ಬೇಡ, ಕರ್ಕೊಂಬರ್ರಿ ಒಂದು ವಾರ, ಯಾಕೆ 1 ತಿಂಗಳು ಕರ್ಕೊರಿ. ಇದ್ದೆ ಬರಲಿ ನನ್ನ ಮಕ್ಕಳಿಗೆ, ನನ್ನ ಗಂಡಗೆ ನನಗೇನು ಮಾಡ್ಕೊಡೋದೇನು ತ್ರಾಸಲ್ಲ. ಕರ್ಕೊಂಬರ್ರಿ, ಯಾರು ಬೇಡ ಅಂದ್ರೆ ಹೇಳ್ತೇನೆ ತಗೋರಿ. ಊರಿಗೆ ಹೋಗಿ ಹೋಗವ ನಿಮ್ಮ ಅಕ್ಕನ ಮನೆಗೆ ಅಂತೆ. ಈಗಿನ ಅಂತಿದ್ಲ ಕೆಲಸದಷ್ಟು ವಹಿವಟ್ಟಿಲ್ರಿ ಈಕಿಗೆ. ಸ್ವಲ್ಪ ಕೆಲಸದ್ದು ಮಾಡೋದು ಮೈಗಳದಾಳ, ಒಂದೀಟು ಮಾಡೋಕೆ ಬೇಸರ ಮಾಡ್ಕೊತಾಳೆ. ಏನು ಮಾಡ್ಬೇಕು ಹೇಳ್ರಿ? ನಾನು ಹೇಳ್ತೀನಿ ಈಕಿಗೆ ಕಲ್ಕೋಬೇಕು ಹೆಣ್ಮಕ್ಳು ಕೆಲಸನ ಅಂತೇಳಿ. ಅರ್ಧ ಮಾಡ್ತಾಳೆ, ಅರ್ಧ ಇಲ್ಲ. ಆಮೇಲೆ ಅದು ಎಂಥದ್ದು ರೀಲ್ಸ್ ಮಾಡ್ತಾಳಲ್ಲ, ದುಡಿತಾಳಲ್ಲ, ಹಂಗಾಗಿ ಆ ಕಡೆ ಲಕ್ಷ್ಯ ಕೊಡ್ತಾಳೆ. ಬರೀ
ಏನು ಮಾಡಕ್ಕಾಕತ್ರಿ. ಅಂದಂಗ ನಿನ್ ಗಂಡ ಬರ್ಬೇಕಂದಮ್ಮ ಇವತ್ತಿನ ಬೇರೆ ಕೆಲ್ಸ ಇತ್ತು ಬರಕ್ಕಾಗ್ಲಿಲ್ಲ ನಾಳೆ ಬರ್ತಾನ ತಗೋ. ಆತ್ರಿ ಮಾವ.